ನಮಸ್ಕಾರ ವೀಕ್ಷಕರೇ, ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ ನಿಂದ ಬೃಹತ್ ಪಾದಯಾತ್ರೆ. ಜೆಡಿಎಸ್ಗೆ ಮೈತ್ರಿ ಪಕ್ಷ ಬಿಜೆಪಿಯಿಂದ ಅಲ್ಪ ಮೊತ್ತದ ಸಹಾಯ ಅಥವಾ ಸಾಥ್ ಕಾಣಿಸ್ಕೊಂಡಿದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಲ್ಲ, ಬದಲಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತ್ರ. ಬಿಡದಿಯ ಬೈರಸಂದ್ರದಿಂದ ಶುರುವಾದಂತಹ ಪಾದಯಾತ್ರೆ ಮಳೆಗೂ ಬಿಸಿಲಿಗೂ ಬಿರುಗಾಳಿಗೂ ಜಗ್ಗದೆ ಮೊದಲನೇ ದಿನ ಯಶಸ್ವಿಯಾಗಿ ಮುಗಿಸಿದೆ. ಬಿಡದಿಯ ಮುಖ್ಯ ವೃತ್ತದಲ್ಲಿ ಎಡಬಿಡದ ಮಳೆ ನಡುವೆ ಕೂಡ ನಿಖಿಲ್ ಕುಮಾರಸ್ವಾಮಿ ಏಕಾಂಗಿ ಹೋರಾಟ ನಡೆಸಿದ್ರು. ಅವರಿಗೆ ಸಾಕಷ್ಟು ಜನರ ಸಾಥ್ ಕೂಡ ಸಿಕ್ತು. ನಾವೀಗ ಮೊದಲ ಬಾರಿಗೆ ಡಿಜಿಟಲ್ ಮಾಧ್ಯಮದಲ್ಲಿ ಹೊಸ ಪ್ರಯತ್ನ, 4 ಜಿಲ್ಲೆಯ ಬೇರೆ ಬೇರೆ ಪತ್ರಕರ್ತರು ಒಟ್ಟಾಗಿ ಈ ಪಾದಯಾತ್ರೆನ ವರದಿ ಮಾಡ್ತಾ ಇದೀವಿ. ಓವರ್ ಟು ದಾವಣಗೆರೆಯಿಂದ ಯಶವಂತ್. ಇವತ್ತೇನು ಪಾದಯಾತ್ರೆಗೆ ಮಧ್ಯಾಹ್ನ ಚಾಲನೆ ಸಿಕ್ತು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಚಾಲನೆಯನ್ನು ಕೊಟ್ಟರು. ಬಿಜೆಪಿಯ ಕೆಲ ಆರ್ ಅಶೋಕ್ ಮತ್ತೆ ಚಲವಾದಿ ನಾರಾಯಣಸ್ವಾಮಿ ಸೇರಿದ್ರು. ಒಂದಿಬ್ರು ಮೂವರು ಮಾತ್ರ ನಾಯಕರು ಇವತ್ತು ಪಾದಯಾತ್ರೆಗೆ ಸಪೋರ್ಟ್ ಕೊಟ್ಟಿದ್ದಂಥದ್ದು ಇವತ್ತು. ಸೊ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಇದನ್ನ ಎನ್ಕೇಜ್ ಮಾಡ್ಕೊಳ್ಬೇಕಾಯ್ತು. ಯಾಕಂದ್ರೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಆರ್ ಅಶೋಕ್ ಕೂತಿದ್ದಾರೆ. ವಿರೋಧ ಪಕ್ಷ ಇದನ್ನ ತುಂಬಾ ದೊಡ್ಡ ಮಟ್ಟವಾಗಿ ಎನ್ಕೇಜ್ ಮಾಡ್ಕೊಳ್ಬೇಕಿತ್ತು. ಆದರೆ ಬಿಜೆಪಿ ಎಲ್ಲೊಂದ್ ಕಡೆ ಕೇವಲ ಸಾಥ್ ಕೊಡುವ ಮೂಲಕ, ಅಂದ್ರೆ ಬಹಿರಂಗವಾಗಿ ಒಂದು ಬೆಂಬಲನ ಕೊಡುವ ಮೂಲಕ ನಿಖಿಲ್ ಕುಮಾರಸ್ವಾಮಿಯ ಹೆಗಲ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟು ಬಿಜೆಪಿ ನಾಯಕರು ವಾಪಸ್ ಅಂತ ಹೇಳಿದ್ದು. ಸೊ ನಿಖಿಲ್ ಕುಮಾರಸ್ವಾಮಿ ಇವತ್ತು ಬೈರಮಂಗಲದಿಂದ ಬಿಡದಿಯ ಸರ್ಕಲ್ವರೆಗೆ, ಏನು ಬಿಡದಿಯ ಮೇನ್ ಸರ್ಕಲ್ವರೆಗೂ ಬಂದು ಇವತ್ತು ಅಲ್ಲಿ ಈ ಬಿಡದಿ ಟೌನ್ಶಿಪ್ ಯೋಜನೆ ಯಾವ ಕಾರಣಕ್ಕೋಸ್ಕರ ವಿರೋಧವನ್ನ ಮಾಡಬೇಕು, ರೈತರ ಭವಿಷ್ಯ ಯಾವ ರೀತಿ ಹಾಳಾಗ್ತದೆ ಎಲ್ಲವನ್ನು ಕೂಡ ರೈತರ ಗಮನ ಸೆಳೆಯುವಂತ ಕೆಲಸವನ್ನ ಮಾಡಿ ನಂತರ ಮತ್ತೆ ನಾಳೆಗೆ ಬಿಡದಿಯಿಂದ ಮತ್ತೆ ನೈಸ್ ರಸ್ತೆಯವರು ಕೂಡ ನಾಳೆ ಮತ್ತೆ 2ನೇ ದಿನದ ಪಾದಯಾತ್ರೆನ ಮುಂದುವರಿಸ್ತಾರೆ. ನಿಖಿಲ್ ಕುಮಾರಸ್ವಾಮಿ 3 ದಿನಗಳ ಕಾಲ ಏನ್ ನಡೆಯುತ್ತಿದ್ದು ಇದು ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೆ ಡಿ ಕೆ ಶಿವಕುಮಾರ್ ಇಬ್ಬರನ್ನು ಕೂಡ ಕಟ್ಟಾಕುವಂತ ಕೆಲಸವನ್ನ ಮಾಡ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಈ ಬಾರಿ ತುಂಬಾ ದೊಡ್ಡ ಮಟ್ಟದ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಎಷ್ಟು ಓಟು ಅಕ್ಷಯ್. ಸೊ ಇಲ್ಲಿ ಒಂದು ಗಮನಿಸಬೇಕು ಯೋಗಿ ಮತ್ತೆ ಯಶವಂತ್ ಮತ್ತೆ ಪ್ರಶಾಂತ್ ಅವರೇ, ಆಕ್ಚುಲಿ ಬಿಜೆಪಿ ಈ ಪಾದಯಾತ್ರೆಯಲ್ಲಿ ಮುಂಚೂಣಿಯಲ್ಲಿ ಇರಬೇಕಿತ್ತು. ಬಿಡದಿಯ ವಿಧಾನಸಭಾ ಕ್ಷೇತ್ರದ ಲೆಕ್ಕಾಚಾರಕ್ಕೆ ಬಂದಾಗ ಹೌದಿದು ಜೆಡಿಎಸ್ ಮತ್ತು ಕಾಂಗ್ರೆಸ್ನ ನಡುವಿನ ಸಂಘರ್ಷದ ಕ್ಷೇತ್ರ ಹೌದು. ಆದ್ರೆ ಸದ್ಯದ ರಾಜಕೀಯ ಸ್ಥಿತಿಯಲ್ಲಿ ಕರ್ನಾಟಕದಲ್ಲಿ ಆಸ್ ಎ ವಿರೋಧ ಪಕ್ಷವಾಗಿ ಜೆಡಿಎಸ್ ಹೆಚ್ಚು ಪರಿಣಾಮಕಾರಿಯಾಗಿದೆಯಾ ಅಥವಾ ಬಿಜೆಪಿ ಹೆಚ್ಚು ಪರಿಣಾಮಕಾರಿಯಾಗಿದೆಯಾ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕೆ ಈ ಪಾದಯಾತ್ರೆ ಕೂಡ ಒಂದು ವೇದಿಕೆ ಆಗಿತ್ತು. ಎಲ್ರಿಗೂ ಗೊತ್ತಿದೆ, ನಾವು ಕೂಡ ನಾವೆಲ್ಲರೂ ಕೂಡ ಕವರ್ ಮಾಡಿದ್ವಿ. ಮೈಸೂರಲ್ಲಿ ಕೆಂಗೇರಿಯಿಂದ ಮೈಸೂರಿನವರೆಗೆ ಬಿಜೆಪಿ ಪಾದಯಾತ್ರೆ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಸಣ್ಣ ಒಂದಿಷ್ಟು ಮುನಿಸಿತ್ತು. ಪ್ರೀತಮ್ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಬೇಸರ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಅದನ್ನ ಸಮಾಧಾನ ಮಾಡ್ಕೊಂಡು ಇಬ್ರು ಕೂಡ ಜೊತೆಯಾಗಿ ಕೆಂಗೇರಿಯಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿದ್ರು. ಸಿದ್ದರಾಮಯ್ಯನವರ ಪತ್ನಿ 14 ಸೈಟುಗಳನ್ನು ವಾಪಸ್ ಕೊಡುವ ಲೆವೆಲ್ಗೆ ಇಂಪ್ಯಾಕ್ಟ್ ಆಯ್ತದು. ಸೊ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರ ಫೋಟೋಗಳು ಎಲ್ಲ ಕಡೆ ಇದೆ. ಬಿಡದಿಯ ರ್ಯಾಲಿ ಮೆರವಣಿಗೆಯ ಜಾಗದಲ್ಲೆಲ್ಲ ಆರ್ ಅಶೋಕ್ ಮತ್ತೆ ವಿಜಯೇಂದ್ರ ಇಬ್ರು ಕೂಡ ಅಣ್ಣ ತಮ್ಮಂದರ ರೀತಿ ಇಬ್ರು ಕೂಡ ಜೊತೆಯಾಗಿರುವಂತಹ ಫೋಟೋಗಳಿದಾವೆ. ಆದ್ರೆ ಇವತ್ತಿನ ಮೊದಲ ದಿನದ ಹೋರಾಟದ ಆರಂಭ ಏನಿತ್ತು, ಆ ಕಾರ್ಯಕ್ರಮಕ್ಕೆ ವಿಜಯೇಂದ್ರ ಅನುಪಸ್ಥಿತಿ ಬಿಜೆಪಿ ಮತ್ತು ಜೆಡಿಎಸ್ ನ ಎರಡೂ ಪಕ್ಷಗಳ ನಡುವಿನ ಸಮನ್ವಯದ ಕೊರತೆಯನ್ನ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹೌದು, ಅಂದ್ರೆ ಒಂದು ಈ ಹೋರಾಟವನ್ನ ಗಟ್ಟಿಯಾಗಿ ಕೈಗೆತ್ತಿಕೊಂಡಿದೆ ಮೊದಲಿನಿಂದಲೂ ಕೂಡ ಜೆಡಿಎಸ್. ನಿಮಗೆ ಗೊತ್ತಿದೆ ಯಾವ ರೀತಿಯಾಗಿ ಜೆಡಿಎಸ್ ಈ ಒಂದು ಬಿಡದಿ ಹೋರಾಟವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಅದ್ರ ಜೊತೆಗೆ ರೈತರ ಜೊತೆ ನಿಲ್ಬೇಕು ಅನ್ನುವಂತಹ ಒಂದು ಗಟ್ಟಿ ನಿರ್ಧಾರವನ್ನ ಮಾಡಿದೆ ಅನ್ನುವಂಥದ್ದು. ಆ ಹಿನ್ನೆಲೆಯಿಂದಲೇ ಇದು ಎಲ್ಲ ಒಂದ್ ಕಡೆ ಒಂದು 10-12 ದಿನ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿತ್ತು. ಕಾರಣ ಇಷ್ಟೇ, ಚೆನ್ನಮ್ಮ ಅವರ ಅಗಲಿಕೆ. ಆ ಮಧ್ಯದಲ್ಲಿ ಚೆನ್ನಮ್ಮ ಅವರ ಅಗಲಿಕೆ ಏನಾಯ್ತು, ಆ ನಿಧನದಿಂದ ಈ ಹೋರಾಟ ಒಂದು ತಕ್ಕ ಮಟ್ಟಿಗೆ ಒಂದು 10-12 ದಿನಗಳ ಮಟ್ಟಿಗೆ ಸ್ವಲ್ಪ ಬ್ರೇಕ್ ಅನ್ನ ಪಡ್ಕೊಂಡಿತ್ತು ಅನ್ನೋದು ಬಿಟ್ರೆ, ಮತ್ತೆ ಈ ಹಿಂದೆ ಯಾವ ರೀತಿಯಾದಂತ ಒಂದು ಡಿ ಕೆ ಶಿವಕುಮಾರ್ ಹಾಗೆ ಎಚ್ ಡಿ ಕುಮಾರಸ್ವಾಮಿಯರ ನಡುವೆ ಮಾತಿನ ಸಮರ ಇರ್ಬೋದು, ಇಲ್ಲ ನಾ ಕೊಡೆ ನೀ ಬಿಡೆ ಅನ್ನುವಂತ ಒಂದಷ್ಟು ಜಿತಾಜಿತಿ ಏನ್ ನಡೀತಾ ಇತ್ತು, ಅದು ಮತ್ತೆ ಶುರು ಆಗ್ತಾ ಇದೆ. ಅದಕ್ಕೆ ಇವತ್ತು ವೇದಿಕೆ ಸಿದ್ಧ ಆಗಿದೆ. ನೀವು ಹೇಳಿದ ಹಾಗೆ ಇದನ್ನ ಬಿಜೆಪಿ ವಿರೋಧ ಪಕ್ಷವಾಗಿ ಇನ್ನೂ ಕೂಡ ತಗೋಬಹುದಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಹೋರಾಟದಲ್ಲಿ ಬಿಜೆಪಿಗೆ ಇನ್ನೂ ಕೂಡ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಕ್ಕೆ ಸಾಧ್ಯವಾಗ್ತಿಲ್ಲೇನೋ ಅನ್ನೋಂಥದ್ದು. ಅದ್ರ ಜೊತೆಗೆ ನಿನ್ನೆಯ ಒಂದು ಆಡಿಯೋ ಇರ್ಬೋದು ಅನ್ಸುತ್ತೆ, ವಿಜಯೇಂದ್ರ ಅವರ ಆಡಿಯೋ, ಶಿವಮೊಗ್ಗದಲ್ಲಿ ಮಾತನಾಡಿರುವಂತ ಒಂದು ಆಡಿಯೋ, ಅವರು ಕೊಟ್ಟಂತ ಬಿಡದಿ ಪಾದಯಾತ್ರೆ ಬಗ್ಗೆ ಅವ್ರು ಮಾಡಿರುವಂತ ಸ್ಟೇಟ್ಮೆಂಟ್ ಕೂಡ
ಈ ವಿಚಾರದಲ್ಲಿ ಬಿಜೆಪಿ ಯಾವ ತರಹದ ಒಂದು ನಿಲುವನ್ನ ಹೊಂದಿದೆ ಅನ್ನೋದನ್ನ ತೋರಿಸ್ತಾ ಇದೆ ಅಂತ ಅನ್ಕೊಳ್ಬಹುದು. Yes, ಹಾಗಾಗಿ ಪ್ರಶಾಂತ್, ಮತ್ತೊಂದ್ ಕಡೆ ಸಂಸದರಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬರಬೇಕಿತ್ತು. ಆರ್ ಅಶೋಕ ಉಪಸ್ಥಿತಿ ಮಾತ್ರ ದೊಡ್ಡ ಮಟ್ಟ ಕಾಣ್ತಿತ್ತು. ಬಟ್ ಬಿಜೆಪಿಯ ವರ್ಷನ್ ಏನೇ ಇರ್ಲಿ, JDS ನ ಈ ಪಾದಯಾತ್ರೆಗೆ ಕಾರ್ಯಕರ್ತರು ಅಥವಾ ಮುಖಂಡರುಗಳು ದೊಡ್ಡ ಮಟ್ಟಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ನಿಖಿಲ್ ಎಮರ್ಜ್ ಆಗ್ತಿದ್ದಾರೆ ಅಥವಾ JDS ಪಕ್ಷ ಎಮರ್ಜ್ ಆಗ್ತಿದೆ. JDS 28ಕ್ಕೆ ರೆಡಿ ಆಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ರೈತರ ಪರವಾಗಿ JDS ನಿಲ್ತಾ ಇದೆ ಅನ್ನೋದಕ್ಕೂ ಉದಾಹರಣೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಸಾಲ ಮನ್ನಾ ಮಾಡಿದ್ರು, ಲಾಟ್ರಿ ಬ್ಯಾನ್ ಮಾಡಿದ್ರು, ಸರಾಯಿ ನಿಷೇಧ ಮಾಡಿದ್ರು. ಇದೇ ಕುಮಾರಸ್ವಾಮಿ ಅವರು ಇದೀಗ ಕೇಂದ್ರ ಸಚಿವರಾಗಿದ್ದುಕೊಂಡು ಮೋದಿ ಎಂಬ ದೊಡ್ಡ ಶಕ್ತಿಯ ಸಪೋರ್ಟ್ ಅನ್ನ ಪಡೆದುಕೊಂಡು ಬಿಡದಿ ಟೌನ್ಶಿಪ್ ಅನ್ನ ನಿಲ್ಸಕೊಟ್ಟಿದ್ದಾರೆ. ಅಕ್ಷಯ್ ಅವರು ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, DK ಶಿವಕುಮಾರ್ ಅವರು ಹೇಳ್ತಿರ್ತಾರೆ, ಇದು HD ಕುಮಾರಸ್ವಾಮಿ ಅವರ ಕನಸಿನ ಕೂಸು, ಅದನ್ನ ಮುಂದುವರಿಸ್ತಿದೀನಿ ಅಂತ. ಸರಿ ಇಲ್ಲಾರ ನಿಲ್ಸ್ಬಿಡ್ಬೇಕಿತ್ತು. ಏನಂತೀರಾ ಅಕ್ಷಯ್? ಖಂಡಿತವಾಗಿಯೂ. ಮತ್ತೆ ನೀವು ಬಿಜೆಪಿಯ ವಿಚಾರಕ್ಕೆ ಬಂದ್ರಿ. ಇದು ನೀವು ಆರಂಭದಲ್ಲೇ ಒಂದು ಹೇಳಿದ್ರಿ, ನಿಖಿಲ್ ಕುಮಾರಸ್ವಾಮಿ ಅವರ ಏಕಾಂಗಿ ಹೋರಾಟ ತರನೇ ಕಾಣಿಸ್ತಾ ಇದೆ ಅಂತ ಹೇಳಿ. ಈಗ ಕರ್ನಾಟಕದ ರಾಜಕೀಯ ಲೆಕ್ಕಾಚಾರಕ್ಕೆ ಬಂದ್ರೆ ಬೋತ್ ಇನ್ ನಂಬರ್, MLA ಗಳ ಸಂಖ್ಯೆ, ಸಂಸದರ ಸಂಖ್ಯೆ, ಮತ್ತೆ ಬಿಜೆಪಿಗೆ ಇರುವಂತ ಪ್ರೆಸೆನ್ಸ್ ನೋಡಿದ್ರೆ ಮೈತ್ರಿಯಲ್ಲಿ ಬಿಜೆಪಿ ಹಿರಿಯಣ್ಣನಾಗಿ ಬಿಜೆಪಿ ಈ ಹೋರಾಟವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕಿತ್ತು. ನಾವು ನಿಮ್ ಜೊತೆಗಿದ್ದೀವಿ ಎನ್ನುವಂತ ದೊಡ್ಡ ಮೆಸೇಜ್ ಅನ್ನು ಕೊಡ್ಬೇಕಿತ್ತು. ಬಟ್ ನಿಖಿಲ್ ಕುಮಾರಸ್ವಾಮಿ ಸತತ ಚುನಾವಣಾ ಸೋಲು ಆದಾಗ್ಯೂ ಕೂಡ, ಆ ಮುಖಭಂಗದ ಹೊರತಾಗಿಯೂ ಕೂಡ ಹೋರಾಟದಿಂದ ಹಿಂದೆ ಸರಿದಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು. ಆ ವಿಚಾರಕ್ಕೆ ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಈ ಕ್ಷೇತ್ರದ ಜನ ಜೊತೆಗೆ ರಾಜ್ಯದ ಜನ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಷ್ಟಪಡ್ಲಿಕ್ಕೆ ಕಾರಣ ಆಗ್ಬಹುದು. ಅದು ಬೆಳಗ್ಗೆಯಿಂದ ಮಾತಾಡ್ತಾ ಇತ್ತು, ಈ ಬಿಡದಿ ಹೋರಾಟ ಏನಿದೆ ಕೇವಲ ರಾಮನಗರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಥವಾ ಬಿಡದಿಗೆ ಮಾತ್ರ ಸೀಮಿತವಾಗಿಲ್ಲ, ಒಂದು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅಂದ್ರೆ ರಾಜ್ಯ ಸರ್ಕಾರ ರೈತರ ಪರವಾಗಿ ಯಾವ ರೀತಿಯಾದಂತ ನಿಲುವನ್ನ ತೆಗೆದುಕೊಳ್ತಿದೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ಈ ಹೋರಾಟದಲ್ಲಿ ಇಡೀ JDS ನ ರಾಜ್ಯ ನಾಯಕರು ಎಲ್ಲರೂ ಕೂಡ ಬರೀ ಬಿಡದಿಂದ ಮಾತ್ರ ಅಥವಾ ಮೈಸೂರು ಭಾಗದಿಂದ ಮಾತ್ರ ಅಂತಲ್ಲ, ಇಡೀ ರಾಜ್ಯದಿಂದ ಯಾರ್ಯಾರು JDS ನ ನಾಯಕರುಗಳು, ಕಾರ್ಯಕರ್ತರುಗಳು ಇದ್ದಾರೆ, ಎಲ್ಲರೂ ಕೂಡ ಇನ್ನು ಇವತ್ತಿರ್ಬೋದು, ನಾಳೆ ಹಾಗೆ ನಾಡಿದ್ದು 3 ದಿವಸ ಕೂಡ ಈ ಕಡೆಗೆ ಮುಖ ಮಾಡಿದ್ದಾರೆ. ಇಲ್ಲ, ನಮ್ಮ ಪಕ್ಷ ಏನಿದೆ ರೈತರ ಪರವಾಗಿದೆ, ನಾವು ರೈತರಿಗೆ ಮೊದಲು ಆದ್ಯತೆಯನ್ನ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗಿರುವಂತ ಒಂದಷ್ಟು ಏನು ನಾವು ಯಾರು ಬೋಸು ಆಧೀನ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಕೊಡೋದಿಲ್ಲ ಅಂತೇಳಿ ರೈತರು ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆಗೆ ನಾವು ನಿಂತ್ಕೊಳ್ತೀವಿ ಅನ್ನುವಂತ ಒಂದು ಧೋರಣೆಯನ್ನ ತೋರಿಸ್ತಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆಗೆ ಖಂಡಿತ ಇದು ಒಂದ್ ಕಡೆಗೆ ರೈತರ ಜೊತೆ ನಿಲ್ಲೋದು ಒಂದ್ ಕಡೆಗಾದ್ರೆ, ಮುಂದಿನ ದಿನಗಳಲ್ಲಿ ರಾಜಕೀಯ ಪಕ್ಷಗಳು ಅಂತ ಹೇಳಿದ್ಮೇಲೆ ಅಲ್ಲಿ ರಾಜಕೀಯ ಇದ್ದೇ ಇರುತ್ತೆ. ಇದು ಕೂಡ JDS ಗೆ ಒಂದು ದೊಡ್ಡ ಮಟ್ಟದಾಗಿ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಕಾಳಜಿಯನ್ನು ಹೊಂದಿರುವಂತ ಪಕ್ಷ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ರೈತರು ಏನಿದ್ದಾರೆ JDS ಜೊತೆಗೆ, ಅಂದ್ರೆ ಸದ್ಯಕ್ಕೆ ಇದು ನಮ್ಮ ಪಕ್ಷ ಪ್ರಾದೇಶಿಕ ಪಕ್ಷ ಅನ್ನೋದಕ್ಕೆ ಸಹಕಾರಿ ಆಗ್ತಾ ಇದೆ ಅಂತ ಅನ್ಸುತ್ತೆ ಅನ್ನುವಂಥದ್ದು. ಅಲ್ಲ, ಖಂಡಿತ ಇವತ್ತಿನ ಹೋರಾಟ ನಿಖಿಲ್ ಕುಮಾರಸ್ವಾಮಿಗೆ ದೊಡ್ಡ ಮೈಲೇಜ್ ಕೊಡುತ್ತಿದೆ. ಯಾಕಂದ್ರೆ ಒಬ್ಬ ಯುವ ನಾಯಕನಾಗಿ JDS ಅಲ್ಲಿ ಗುರುತಿಸಿಕೊಳ್ಳಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಿ ಇವತ್ತಿನ ಹೋರಾಟ ಇದು. ಸೊ ಇನ್ನೂ 2 ದಿನಗಳ ಕಾಲ ಇದೆ. ಸೊ ಇನ್ನೂ 2 ದಿನಗಳ ಕಾಲದಿಂದ ಯಾವ್ಯಾವ ನಾಯಕರಿಗೆ ಸಾಥ್ ಕೊಡ್ತಾರೆ ಏನು, ಮತ್ತೆ ಯಾವ ರೀತಿಯಾಗಿ ಈ ಹೋರಾಟವನ್ನು ತೆಗೆದುಕೊಂಡು ಹೋಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಅನ್ನೋದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅನ್ಸುತ್ತೆ ಯೋಗೇಶ್. ಎಸ್ ವೀಕ್ಷಕರೇ, ನೀವು ಕೂಡ ವಿಡಿಯೋ ನೋಡ್ತೀರಿ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಬಿಡದಿ ಟೌನ್ಶಿಪ್ ಅನ್ನ ಸರ್ಕಾರ ಮುಂದುವರಿಸ್ತಿದೆ, JDS ಮತ್ತು ಬಿಜೆಪಿ ತಡೆಯೋ ಪ್ರಯತ್ನ ಮಾಡ್ತಿದೆ. ಲಾಭ ನಷ್ಟ ಒಂದೇ, ಅನ್ನದಾತನಿಗೆ ಉಳಿಸ್ಬೇಕು ಅನ್ನೋದು. ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಮಾಫಿಯಾ. ನೀವು ಕೂಡ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ. JDS ಪಾದಯಾತ್ರೆ ಬಗ್ಗೆ ಧನ್ಯವಾದಗಳು. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116.
ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.